ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್ ಮಗ ಡೇ 2 ಏನಾಯಿತು ಫಸ್ಟ್ ಆಫ್ ಆಲ್ ಅವ್ರಿಗೂ ಶುಭೋದಯ ಏಮ್ ಜರುಗಿಂದೆ ಏನು ಜರುಗಿಲ್ಲ ಅಲ್ಲಿ ಇಂಡಿಯಾದು ಆ ಥರ ಕಂಪ್ಲೀಟ್ ಡೇನೇನೆ ಇಂಗ್ಲೆಂಡು ಹೊಡೆದು ಉಳಿಸ್ಬಿಟ್ಟು ಎತ್ತಾಕೊಂಡು ಬ್ಯಾಗ್ ಹಾಕೊಂಡು ಹೊರಟೋಗ್ಬಿಟ್ಟಿದ್ದಾರೆ ನೆನ್ನೆ ಅಂತೂ ಕಂಪ್ಲೀಟ್ಲಿ ಅಗೇನ್ಸ್ಟ್ ಇಂಡಿಯಾ ಒಂಥರ ಈ ಮ್ಯಾಚ್ನೇ ಒಂಥರ ಅಗೇನ್ಸ್ಟ್ ಇಂಡಿಯಾ ಕಾಣಿಸ್ತಾ ಇದೆ ಒಂಥರ ಎಲ್ಲ ಕಂಪ್ಲೀಟ್ ಆಡ್ಸ್ ಥರನೇ ಕಾಣಿಸ್ತಿದೆ ಇಂಡಿಯಾಗೆ ಈ ಕಡೆ ಆಗಿರುವಂಥ ರಿಷಬ್ ಪಂತ್ಗೆ ಇಂಜುರಿ ಆಗಿರ್ಬೋದು ಜೊತೆಗೆ ಬ್ಯಾಟಿಂಗ್ ಆಡಿದಂಥ ರೀತಿ ಆಗಿರ್ಬೋದು ಇವ್ರು ಆಡ್ತಿರುವಂಥ ರೀತಿ ಆಗಿರ್ಬೋದು ಏನು ಗುರು ಈ ಥರ ಆಡ್ತವ್ರೆ ಇಂಗ್ಲೆಂಡ್ ಅವರು ಸಬ್ಲೈಮ್ ಟಚ್ಚಲ್ಲಿ ಕಾಣಿಸ್ತಾವ್ರಲ್ಲ ಅಂತ ಅನ್ನಿಸ್ಬಿಡ್ತು ಏನೇನೆ ಹೊಡೆದಿದ್ದು ಏಟ್ಗಳು ಇವರು ಇಂಗ್ಲೆಂಡವರು ಓಡೇ ಆಡ್ದಂಗೆ ಆಡ್ತವ್ರೆ ಮಗ ಎಂಥ ಒಂದು ಸ್ಟ್ರೈಕ್ ರೇಟಲ್ಲಿ ಹೊಡಿತಾ ಇದ್ದಾರೆ ಅಂತಂದರೆ ಇಂಡಿಯನ್ ಬೌಲರ್ಸ್ಗಳು ಕಂಗಾಲಾಗೋಗ್ಬಿಟ್ಟಿದ್ರು ನೆನ್ನೆ ಎಷ್ಟು 30+ ಓವರ್ಸ್ ಆದರೂ ವಿಕೆಟೇ ಬಿದ್ದಿಲ್ಲ ಅಲ್ಲಿ ಓಡಿ ಥರ ಆಡ್ತಾವ್ರಲ್ಲಿ ರನ್ಸ್ಗಳು ಯಾವ ರೇಟಲ್ಲಿ ಹೊಡಿತಾ ಇದ್ದಾರೆ ಅಲ್ಲಿ ಇವರು ಇಂಡಿಯಾದವ್ರು ಕಂಪ್ಲೀಟಾಗಿ ಎಷ್ಟು 1.5 ಡೇ ಹೌದು 1 ದಿನ ಬ್ಯಾಟಿಂಗ್ ಆಡಿ 358 ಹೊಡೆದಿದ್ದಾರೆ ಇಲ್ಲಿ ನೋಡಿ ಇವರು ನೆಟ್ಟಿಗೆ ಒಂದು ಅರ್ಧ ದಿನ ಬ್ಯಾಟಿಂಗ್ ಆಡಿದ್ದಾರೆ ಆಗಲೇ ನೋಡಿ 200+ ಕ್ಲಾಕ್ ಮಾಡಿ ಬಿಸಾಕಿದ್ದಾರೆ ಆ ರೇಟಲ್ಲಿ ಸ್ಕೋರ್ ಮಾಡ್ತಾ ಇದ್ದಾರೆ 2 ವಿಕೆಟ್ ಕಳ್ಕೊಂಡಿದ್ದಾರೆ ಇನ್ನೂ ಬೇಜಾನ್ ಸ್ಕೋರ್ ಬರೋದಿದೆ ಕಂಪ್ಲೀಟಾಗಿ ಲೀಡ್ನಂತೂ ತೊಗೊಂತಾರೆ ಫಸ್ಟ್ ಇನ್ನಿಂಗ್ಸಲ್ಲಿ ಡೌಟ್ ಅಂತೂ ಇಲ್ಲವೇ ಇಲ್ಲ ಆ ಮಾರ್ಜಿನ್ ಎಷ್ಟಿರುತ್ತೆ ಅಂತ ಖಂಡಿತ ಗೊತ್ತಿಲ್ಲ ಸೊ ಒಂದು ಹೆವಿ ಮಾರ್ಜಿನಲ್ ಲೀಡ್ ಅಂತೂ ಫಸ್ಟ್ ಇನ್ನಿಂಗ್ಸಲ್ಲಿ ತೊಗೊಳೋದ್ರಲ್ಲಿ ಯಾಕೋ ಡೌಟ್ ಕಾಣಿಸ್ತಿಲ್ಲ ಆ್ಯಂಡ್ ಇಂಡಿಯಾ ಮೇಲೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಪ್ರೆಷರ್ ಹಾಕೋದು ಕೂಡ ಡೌಟ್ ನನಗೇನೋ ಕಾಣಿಸ್ತಾ ಇಲ್ಲ ಯಾಕಂದರೆ ಇಂಡಿಯನ್ ಬೌಲರ್ಸ್ಗಳು ಅಷ್ಟೊಂದೇನು ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಾ ಇರಲಿಲ್ಲ ಅಲ್ಲಿ ಫಸ್ಟ್ ವಿಕೆಟ್ ಎತ್ತಬೇಕಾಗಿದೆ ಬಂದ್ಬಿಟ್ಟು ಅಲ್ಲಿ ಜಡೇಜಾ ಎತ್ತಬೇಕಾಯ್ತು ಅಲ್ಲಿ ಪೇಸಸ್ಗಳು ಒಂಥರ ಕಂಗಾಲಾಗೋಗ್ಬಿಟ್ಟಿದ್ರು ವಿಕೆಟೇ ಬೀಳ್ತಿಲ್ಲ ಅಂತ ಹಂಗೂ ಹಿಂಗೂ ಬಿದ್ದಿದ್ದು ವಿಕೆಟ್ ಜಡೇಜಾಗಿ ಬಿದ್ದಿದ್ದು ವಿಕೆಟು ಕ್ರಾಲಿ ಅವರ ವಿಕೆಟು ಡೇನ ಸ್ಟಾರ್ಟ್ ಮಾಡ್ತಾರೆ ಶಾರ್ದುಲ್ ಠಾಕೂರ್ ಜೊತೆಗೆ ರವಿ ಜಡೇಜಾ ಬಂದು ತಕ್ಷಣ ಜಡೇಜಾಗೆ ಎಡ್ಜರ್ಸ್ಬಿಟ್ಟು ಔಟ್ ಮಾಡಿದ್ದು ಇಟ್ಸ್ ಜಾಫರ್ ಆರ್ಚರು ಅದಾದ್ಮೇಲೆ ಶಾರ್ದುಲ್ ಠಾಕೂರು ಎಡ್ ಗಾನು ವಾಷಿಂಗ್ಟನ್ ಸುಂದರ್ ಬಂದರು ಅವ್ರಿಗೂ ಸ್ಟ್ರೋಕ್ಸ್ ಶಾರ್ಟ್ ಪಿಚ್ ಡೆಲಿವರಿ ಹಾಕ್ಬಿಟ್ಟು ಆ ಕಡೆ ಸಾಯಿ ಸುದರ್ಶನ್ ಹಿಂಗೆ ಔಟ್ ಮಾಡಿದ್ರು ಫೈನ್ ಲೆಗಲ್ಲಿ ಅದೇ ಥರ ಕ್ಯಾಚ್ ಕೊಡಿಸ್ಬಿಟ್ಟು ಔಟ್ ಮಾಡಿಸಿದ್ರು ಈ ಕಡೆ ಕಂಬೋಜ್ ಬಂದರು ರಿಷಬ್ ಪಂತ್ನ ಮೆಚ್ಕೊಳ್ಳೇಬೇಕು ಯಾಕಂದರೆ ಅವ್ರು ನಡೆಯೋಕೆ ಆಗ್ತಿರ್ಲಿಲ್ಲ ಅಂತ ಒಂದು ಇದರಲ್ಲೂ ಬಂದ್ಬಿಟ್ಟು ಒಂದು 50+ ಹೊಡೆದಿದ್ದಾರೆ ಅಂತಂದರೆ ನಿಜವಾಗ್ಲೂ ಒಂದು ಸೆಲ್ಯೂಟ್ ಅಂತೂ ಹೊಡಿಲೇಬೇಕು ಕಾಲು ಮೂವ್ ಆಗ್ತಿರಲಿಲ್ಲ ಇವರು ರಿಷಬ್ ಪಂತ್ ಬೋಲ್ಡ್ ಆಗಿದ್ದು ನೋಡ್ತು ಅಂತಂದರೆ ಕಾಲು ಮೂವ್ ಅವ್ರಿಗೆ ಯಾವಾಗ ಫಸ್ಟ್ ಆಫ್ ಆಲ್ ಕಾಲು ಮೂವ್ ಆಗುತ್ತೆ ಅವ್ರು ಆಡೋದೇ ಹೆಂಗೆ ಅಂತ ಹೇಳ್ತೀರಾ ಬಟ್ ಅದನ್ನು ಸ್ವಲ್ಪ ನಿಗಲಿದ್ದಾಗ ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಕ್ವಿಕ್ಕಾಗಿ ರಿಯಾಕ್ಟ್ ಮಾಡೋಕ್ಕಾಗಲ್ಲ ಕ್ವಿಕ್ಕಾಗಿ ಹಾಕಿದ್ರು ಬಾಲ್ನ ಸೊ ರಿಯಾಕ್ಟ್ ಮಾಡೋಕ್ಕಾಗಲಿಲ್ಲ ಅಷ್ಟೇ ಅವರಿಗೆ ಜೋಫರ್ ಆರ್ಚರ್ ಕೂಡ ಸಖತ್ ಬೌಲಿಂಗ್ ಮಾಡಿದ್ರು ವಿಕೆಟ್ಸ್ ಮೇಲೆ ವಿಕೆಟ್ಸ್ ಇದ್ದರು ಆ್ಯಂಡ್ ಬೆನ್ ಸ್ಟೋಕ್ಸ್ನ ಹಾವಳಿ ಜೋರಾಗೇನೆ ಇತ್ತು 5 ವಿಕೆಟ್ ಬಂದಿದ್ದು ಬೆನ್ ಸ್ಟೋಕ್ಸ್ಗೆ ಈ ಕಡೆ ಕಂಬೋಜರು ಕೂಡ ಎಡ್ಜ್ ಹೊಡ್ಕೊಂಡು ಔಟ್ ಆಗ್ತಾ ಇದ್ದಂಗೆ ಲಾಸ್ಟ್ ವಿಕೆಟ್ ಎತ್ತಬೇಕಾಗಿದ್ದು ಅಲ್ಲಿ ಜೋಫರ್ ಆರ್ಚರು ಜಸ್ಪ್ರೀತ್ ಬುಮ್ರಾ ಅವರು ಗೋಯಿಂಗ್ ಡೌನ್ ದ ಲೆಗ್ ಬಾಲ್ಗೆ ಟಚ್ ಮಾಡಿಕೊಂಡು ಗ್ಲವ್ ಆಗಿಬಿಟ್ಟು ಔಟ್ ಆಗಿದ್ದು ಸೊ ಆಲ್ ಔಟ್ ಆಗಿದ್ದು ಸರ್ ವಿವಿಯನ್ ಸಿರಾಜು ನಾಟ್ ಔಟ್ ಆಗಿ ಉಳ್ಕೊಂಡು ಏನೋ ದೊಡ್ಡ ರೆಕಾರ್ಡೇ ಮಾಡಬೇಕು ಅಂತ ಕಾಣಿಸ್ತೈತೆ ಹೌದು ಎಷ್ಟು ಮ್ಯಾಚಲ್ಲಿ ನಾಟ್ ಔಟ್ ಆಗಿ ಉಳ್ಕೊಂಡಿದ್ದಾರೆ ಇವರು ಎಷ್ಟು ಇನ್ನಿಂಗ್ಸಲ್ಲಿ ನಾಟ್ ಔಟ್ ಆಗಿ ಉಳ್ಕೊಂಡಿದ್ರು ಸಿರಾಜ್ ಅವರು ಹಂಗೆ ದೃಢವಾಗಿ ನಿಂತ್ಕೊಂಡ್ಬಿಡ್ತಾರೆ 358 ಹೊಡಿತಾ ಇದ್ದಂಗೆ ಇದು ಸ್ಕೋರ್ ಯಾಕೋ ಕಮ್ಮಿ ಆಯಿತು ಎನಿಥಿಂಗ್ ಅಬೌಟ್ 350 ಆ್ಯಂಡ್ 400 ಒಳ್ಳೆ ಸ್ಕೋರು ಡೀಸೆಂಟ್ ಸ್ಕೋರು ಈ ವಿಕೆಟಲ್ಲಿ ಅಂತ ಹೇಳಿದ್ದೆ ಬಟ್ ಇಂಗ್ಲೆಂಡ್ ಅವ್ರು ಆಡ್ತಾ ಇರೋಂಥ ರೀತಿ ನೋಡ್ತು ಅಂತಂದರೆ ಅವನಜ್ಜಿ ಇದು ಸ್ಕೋರೇ ಅಲ್ಲ ಗುರು ಅಂತ ಅನ್ನಿಸ್ತಾ ಇದೆ ಯಾಕಂದರೆ 2 ವಿಕೆಟ್ ಕಳ್ಕೊಂಡಿರೋದು 166 ರನ್ನ ಓಪನಿಂಗ್ ಪಾರ್ಟ್ನರ್ಶಿಪ್ ಬಂದಿರುವಂಥದ್ದು ಅದೇ ಹೇಳಿದ್ನಲ್ಲ 30 ಓವರ್ ಆದ್ರೂ ಕೂಡ ವಿಕೆಟ್ ಬಿದ್ದಿಲ್ಲ 166 ರನ್ ಆದಮೇಲೆ ಕ್ರಾಲಿ ಹಾಫ್ ಹಾರ್ಟೆಡ್ ಶಾಟ್ ಹೊಡೆಯೋಕ್ಕೂ ಹೋಗದೆ ಒಂಥರ ಕುಟ್ಕಕ್ಕೂ ಹೋಗದೆ ಡಿಫೆಂಡ್ ಮಾಡ್ಕೊಳ್ಳೋಣ ಹೊಡೆಯೋಣ ಅನ್ನೋ ಕನ್ಫ್ಯೂಷನ್ ಹೊಡುವಂಥ ಶಾಟ್ ಆಗಿತ್ತು ಅದು ಔಟ್ ಆಗೋಂಥ ಬಾಲೇ ಇಲ್ಲ ಅದಕ್ಕೋಸ್ಕರ ಎಡ್ಜ್ ಹಾಕೊಂಡು ಔಟ್ ಆಗಿದ್ದು ಈ ಕಡೆಯಿಂದ ನೋಡಿ 84 94 ಇಬ್ಬರು ಔಟ್ ಆಗಿರೋದು ಇಬ್ಬರು ಕೂಡ ಸೆಂಚುರಿನ ಡಿಸರ್ವ್ ಮಾಡ್ತಾ ಇದ್ರು ಇಬ್ಬರು ಕೂಡ ಒಂಥರ ಹಾಫ್ ಹಾರ್ಟೆಡ್ ಶಾಟ್ ಹೊಡೆಯೋಕೆ ಹೋಗ್ಬಿಟ್ಟೇ ಹೋಗಿದ್ದು ಈ ಕಡೆಯಿಂದ ಇವರು ಅಷ್ಟೇ ಕಂಬೋಜರ್ ಡೆಲಿವರಿ ಎಕ್ಸ್ಟ್ರಾ ಬೌನ್ಸ್ ಆಗೋಯ್ತು ಇವರು ಆ ಬೌನ್ಸ್ನ ಕರೆಕ್ಟಾಗಿ ಗೇಜ್ ಮಾಡಲಿಲ್ಲ ಸೊ ಎಕ್ಸ್ಟ್ರಾ ಬೌನ್ಸ್ ನೋಡಿದ್ದೀವಿ ಆ್ಯಕ್ಚುಲಿ ಮ್ಯಾಂಚೆಸ್ಟರಲ್ಲಿ ಸುಮಾರು ಸಲ ಎಕ್ಸ್ಟ್ರಾ ಬೌನ್ಸ್ ಆಗಿದೆ ಇಂಡಿಯಾ ಬ್ಯಾಟಿಂಗ್ ಆಡಬೇಕಾದ್ರೂ ಆಗಿದೆ ಇವ್ರು ಬ್ಯಾಟಿಂಗ್ ಆಡಬೇಕಾದ್ರೂ ಆಗಿದೆ ಇವ್ರು ಔಟ್ ಆದಂಥ ರೀತಿ ನೋಡ್ತು ಅಂದರೆ ಎಕ್ಸ್ಟ್ರಾ ಬೌನ್ಸ್ ಆಯಿತು ಸೊ ಅವ್ರು ಕೆಳಗಡೆ ಆಡೋಕೋದ್ರು ಸ್ವಲ್ಪ ಮೇಲ್ಗಡೆ ಬಂದಿದ್ದರಿಂದ ಎಡ್ಜ್ ಹೊಡ್ಕೊಂಡು ಔಟ್ ಆಗಿದ್ದು ಕಂಬೋಜ್ ಅಂತೂ ಒಂಥರ ಫುಲ್ಲು ನಜ್ಜಿ ಫಸ್ಟ್ ವಿಕೆಟ್ ಬಂತು ಗುರು ನನಗೆ ಇಂಟರ್ನ್ಯಾಷನಲ್ ಕೆರಿಯರ್ಲಿ ಅಂತ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ರು ಆದರೂ ಏನು ಗುರು ಬೌಲಿಂಗ್ ಮಾಡಿದ್ದು ಫಾಸ್ಟ್ ಬೌಲರ್ಸ್ ಅಂತೂ ನಜ್ಜಿ ಹೆವಿಲಿ ಎಕ್ಸ್ಪೆನ್ಸಿವ್ ಸಿರಾಜ್ ಭೈ ಆಗಿರ್ಬೋದು ಈ ಕಡೆ ಶಾರ್ದುಲ್ ಠಾಕೂರ್ ಆಗಿರ್ಬೋದು ಆಗ್ತಿರೋಂಥ ರೀತಿ ನೋಡ್ತು ಅಂದರೆ ಓಡಿ ಹೊಡೆದಂಗೆ ಹೊಡಿತಾ ಇದ್ದಾರೆ ಅಲ್ಲಿ ಬೌಲರ್ಸ್ಗಳಿಗೆಲ್ಲ ಬುಮ್ರಾಗೆ ಇನ್ನೂ ವಿಕೆಟ್ ಬೇರೆ ಬಿದ್ದಿಲ್ಲ ಅಲ್ಲಿ ಸೊ ನೋಡೋಣ ಅಮ್ಮ ಏನಾಗುತ್ತೆ ಅಂತ ಸೊ ಸೆಷನ್ ವೈಸ್ ನೋಡೋದಾಯಿತು ಅಂದರೆ ಫಸ್ಟ್ ಸೆಷನ್ 22 ಓವರ್ ಆಗಿದೆ ಇಂಡಿಯಾದವರು ಜಸ್ಟ್ 57 ರನ್ ಹೊಡೆದ್ರು ಅಷ್ಟೇ 2 ವಿಕೆಟ್ನ ಕಳ್ಕೊಂಡು ಟುಕು ಆಡಿ 23.1 ಓವರ್ ಆಗಿದೆ ಸೆಕೆಂಡ್ ಸೆಷನಲ್ಲಿ 114 ರನ್ನ ಹೊಡಿತು ಅಂದರೆ 4 ವಿಕೆಟ್ನ ಕಳ್ಕೊಂಡು ಇನ್ಫ್ಯಾಕ್ಟ್ ಇಂಡಿಯಾನೂ ಕೂಡ ಆಡಿತ್ತು ಆ್ಯಂಡ್ ಇವರು ಕೂಡ ಆಡಿದ್ರು ಆ್ಯಂಡ್ ಥರ್ಡ್ ಸೆಷನ್ ಕಂಪ್ಲೀಟ್ಲಿ ಇಂಗ್ಲೆಂಡ್ ಆಡಿದ್ದು 148 ರನ್ ಹೊಡೆದಿರೋ 32 ಓವರು ಬ್ಯಾಟಿಂಗ್ ಆಗ್ಬಿಟ್ಟು 2 ವಿಕೆಟ್ನ ಕಳ್ಕೊಂಡು ಒಳ್ಳೆ ರೇಟಲ್ಲಿ ಬ್ಯಾಟಿಂಗ್ ಅಂತೂ ಆಡಿದ್ದಾರೆ ಒಟ್ಟಿನಲ್ಲಿ ಇಂಗ್ಲೆಂಡ್ ಅವ್ರದ್ದು ಆಲ್ಮೋಸ್ಟ್ ತೊಗೊಂಡು ನೋಡ್ತು ಅಂತಂದರೆ ಕ್ಲೋಸ್ ಟು 5
ರನ್ ಪರ್ ಓವರು ಹೊಡಿತಾ ಇದ್ದಾರೆ. ಅದೇ ಹೇಳ್ದಲ್ಲ ಓಡಿ ಆಡ್ದಂಗೆ ಆಡ್ತಾ ಇದ್ದಾರೆ ಅಂತ. ಸೊ ರನ್ಸು ಬೆಜಾನ್ ಬರೋದಿದೆ. ಲಾಲಿಪಾಪ್ ಜೊತೆಗೆ ಜೋ ರೂಟ್ ಅವ್ರು ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ನೋಡೋಣ ಅದೇನಾಗುತ್ತೆ ಅಂತ. ನನ್ನ ಪ್ರಕಾರ ಅದೇ ಲೀಡ್ ಅಂತೂ ಖಂಡಿತ ತೊಗೊಂತಾರೆ ಫಸ್ಟ್ ಇನ್ನಿಂಗ್ಸಲ್ಲಿ. ಅದೆಷ್ಟು ಮಾರ್ಜಿನ್ ಇರುತ್ತೆ ಅಂತ ಗೊತ್ತಿಲ್ಲ, ನೋಡುವ ಅದೇನಾಗುತ್ತೆ ಅಂತ. ಒಟ್ನಲ್ಲಿ ಇಂಡಿಯನ್ ಬೌಲರ್ಸ್ಗಳು, ಫಾಸ್ಟ್ ಬೌಲರ್ಸ್ಗಳು ಎಸ್ಪೆಷಲಿ ಕಮ್ ಬ್ಯಾಕ್ ಮಾಡಲೇಬೇಕು ಇವತ್ತಿನ ಡೇಲಿ. ಫಸ್ಟ್ ಸೆಷನು ಕಮ್ಮಿ ಅಂದರೂ 3-4 ವಿಕೆಟ್ ಎತ್ತಲೇಬೇಕು, ಇಲ್ಲ ಅಂತಾನೆ ಗೇಮಿಗೆ ಕಮ್ ಬ್ಯಾಕ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.